ಚಾಮರಾಜನಗರದಲ್ಲಿ ವಿಜೃಂಭಣೆಯ ಶ್ರೀ ಮಂಟೇಸ್ವಾಮಿ ಕೊಂಡೋತ್ಸವ. ಕೊಂಡ ವೀಕ್ಷಿಸಿ ಶುಭ ಕೋರಿದ ಶಾಸಕರು. ಚಾಮರಾಜನಗರದ ಉಪ್ಪಾರ ಬಡಾವಣೆಯಲ್ಲಿ ಮಂಟೇಸ್ವಾಮಿ ಅದ್ದೂರಿ ಕೊಂಡೋತ್ಸವ ಶುಕ್ರವಾರ ಭಾರಿ ಜನೋತ್ಸವದ ನಡುವೆ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಕೊಂಡೋತ್ಸವದ ಅಂಗವಾಗಿ ಬಡಾವಣೆ ಸೇರಿದಂತೆ ರಾಷ್ಟ್ರೀಯ ಹೆದ್ದಾರಿಯ ಎರಡೂ ಬದಿಯಲ್ಲಿ ಹಾಗೂ ಮಧ್ಯಭಾಗದಲ್ಲಿ ವಿದ್ಯುತ್ ದೀಪಾಲಂಕಾರ ಮಾಡಲಾಗಿದ್ದು, ಇಡೀ ರಸ್ತೆಯೇ ವಿದ್ಯುತ್ ದೀಪಗಳಿಂದ ಅಲಂಕರಿಸುವ ಮೂಲಕ ನೋಡುಗರ ಗಮನ ಸೆಳೆಯಿತು. ನಾನಾ ಗ್ರಾಮಗಳಿಂದ ಮಂಟೇಸ್ವಾಮಿ ಕಂದಾಯಗಳು ಆಗಮಿಸಿದ್ದವು. ಮಂಟೇಸ್ವಾಮಿ ದೇವಾಲಯದ ಆವರಣದಿಂದ ಹೊರಟ ಕಂದಾಯಗಳಿಗೆ ನಗರದ ಕೊಳದೆ ಬೀದಿ ಗಣಪತಿ ದೇವಾಲಯದ ಬಳಿ ಕಂದಾಯಗಳನ್ನು ಶುದ್ಧ ನೀರಿನಿಂದ ಸ್ವಚ್ಛಗೊಳಿಸಿ ವಿವಿಧ ಹೂವುಗಳಿಂದ ಅಲಂಕರಿಸಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಯಿತು. ನಂತರ ನಾಗಪ್ಪ ಶೆಟ್ಟರ ಬೀದಿ ಮೂಲಕ ಸತ್ತಿಗೆ, ಸೂರಿಪಾನಿ, ನಗಾರಿ ನಿನಾದ ತಂಡದೊಂದಿಗೆ ಮಂಟೇಸ್ವಾಮಿ ಕಂದಾಯದ ಮೆರವಣಿಗೆಗೆ ಅದ್ದೂರಿ ಚಾಲನೆಯನ್ನು ನೀಡಲಾಯಿತು. ಮೆರವಣಿಗೆ ಉದ್ದಕ್ಕೂ ಯುವಕರು ಪರಸ್ಪರ ಬಣ್ಣ ಎರಚಿಕೊಂಡು ವಾದ್ಯಗಳ ಸದ್ದಿಗೆ ಕುಣಿದು ಕುಪ್ಪಳಿಸಿದರು. ದೊಣ್ಣೆ, ವರಸೆ ನೋಡುಗರ ಗಮನ ಸೆಳೆಯಿತು. ನಗರದ ದೊಡ್ಡಂಗಡಿ ಬೀದಿ, ಚಿಕ್ಕ ಅಂಗಡಿ ಬೀದಿ, ಸಂತೆಮಾರಳ್ಳಿ ವೃತ್ತದವರೆಗೂ ಭಾರಿ ಜನೋತ್ಸವ ನೆರೆದಿದ್ದು, ಧರೆಗೆ ದೊಡ್ಡವರ ಕಂದಾಯಗಳ ಮೆರವಣಿಗೆಯನ್ನು ಕಣ್ತುಂಬಿಕೊಂಡರು. ಪ್ರಮುಖ ಬೀದಿಗಳಲ್ಲಿ ಸಾಗಿದ ಮೆರವಣಿಗೆ ಮಧ್ಯಾಹ್ನ 12:15 ವೇಳೆಗೆ ಮಂಟೇಸ್ವಾಮಿ ಕಂದಾಯದ ಮೆರವಣಿಗೆ ಮಂಟೇಸ್ವಾಮಿ ದೇವಾಲಯದ ಆವರಣ ತಲುಪಿತು. 12:45 ವೇಳೆಗೆ ಅರ್ಚಕರು, ಕಂದಾಯ ಹೊತ್ತವರು ಕೊಂಡ ಹಾಯ್ದರು. ನಂತರ ಹರಕೆಯನ್ನು ಹೊತ್ತ ಭಕ್ತಾದಿಗಳು ಕೊಂಡ ಹಾಯ್ದು ತಮ್ಮ ಭಕ್ತಿಯ ಪರಾಕಾಷ್ಠೆ ಮೆರೆದರು. ಕೊಂಡೋತ್ಸವದ ಅಂಗವಾಗಿ ನಗರದ ಉಪ್ಪಾರ ಬಡಾವಣೆಯಲ್ಲಿ ಸಂಭ್ರಮ ಮೇಳೈಸಿದ್ದು, ನಾನಾ ಕಡೆಗಳಿಂದ ಕೊಂಡೋತ್ಸವ ವೀಕ್ಷಿಸಲು ನೆಂಟರಿಷ್ಟರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ದರು. ಕೊಂಡೋತ್ಸವದ ಬಳಿಕ ಭಕ್ತಾದಿಗಳು ಮಂಟೇಸ್ವಾಮಿ ದೇವಾಲಯಕ್ಕೆ ತೆರಳಿ ಪೂಜೆಯನ್ನು ಸಲ್ಲಿಸಿದರು. ಕೊಂಡೋತ್ಸವದ ನಂತರವೂ ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ಮಂಟೇಸ್ವಾಮಿ ಕಂದಾಯೋತ್ಸವ ಜರುಗಿತು. ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶಾಸಕ ಸಿ. ಪುಟ್ಟರಂಗಶೆಟ್ಟಿ ಕೊಂಡೋತ್ಸವದಲ್ಲಿ ಭಾಗವಹಿಸಿ ದೇವರ ದರ್ಶನ ಪಡೆದು ಬಡಾವಣೆಯ ನಿವಾಸಿಗಳಿಗೆ ಶುಭವನ್ನು ಕೋರಿದರು. ಉಪ್ಪಾರ ಸಮುದಾಯ ಯಜಮಾನರಾದ ಮಸಣಶೆಟ್ಟಿ, ನಂಜಶೆಟ್ಟಿ, ಕೆಟಿ ನಾಗಶೆಟ್ಟಿ, ಮಹದೇವ ಶೆಟ್ಟಿ, ಕೋಟಿ ನಾಗಶೆಟ್ಟಿ, ಚೆನ್ನಿಗಶೆಟ್ಟಿ, ಮಹದೇವ ಶೆಟ್ಟಿ, ಮುತ್ತು ಮಹದೇವ ಶೆಟ್ಟಿ, ಶ್ರೀನಿವಾಸ, ಚಿಕ್ಕ ಯಜಮಾನರಾದ ಕೃಷ್ಣಪ್ಪ, ಸೋಮು, ಜಿಲ್ಲಾ ಉಪ್ಪಾರ ಯುವಕರ ಸಂಘದ ಅಧ್ಯಕ್ಷ ಜಯಕುಮಾರ್ ಸೇರಿದಂತೆ ಅಪಾರ ಜನಸ್ತಮ ನೆರೆದಿತ್ತು. ವರದಿ ಹೊಮ್ಮನಂಜುಂಡ ನಾಯಕ, NKS TV4 ಚಾಮರಾಜನಗರ.